ಒಳಗೆ ಹೋಗೋದು, ಬೆಲ್ ಮಾಡೋದು, ಜನ ಇದ್ದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು, ಆ ನಂತರದಲ್ಲಿ ಎಸ್ಕೇಪ್ ಆಗೋದು ಇಲ್ಲ ಕಳ್ಳತನ ಮಾಡೋದು. ಇದು ಮತ್ತೊಂದು ಕಳ್ಳತನದ ಸ್ಟೋರಿ. ಬಾಗಿಲು ತೆಗೆದ್ರೆ ಓಕೆ, ಇಲ್ಲವಾದಲ್ಲಿ ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾರೆ. ಪಶ್ಚಿಮ ಬಂಗಾಳ ಮೂಲದ ನಿತೇಶ್ ಸುಬ್ಬು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೆಬ್ಬಗೋಡಿಯ ಜಿಎಂ ಇನ್ಫಿನಿಟಿ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನಕ್ಕೆ ಯತ್ನವನ್ನು ನಡೆಸಿದ್ದಾನೆ. ಅಕ್ಕನ ಫ್ಲಾಟ್ನಲ್ಲಿ ವಾಸವಾಗಿದ್ದ ಈತ ಜೊತೆಗೆ ಕಳ್ಳತನವನ್ನು ಕೂಡ ಮಾಡ್ತಾ ಇದ್ದ. ಬಂಧಿತನಿಂದ 65 ಲಕ್ಷ ಮೌಲ್ಯದ 621 ಗ್ರಾಂ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಅಲ್ಲಿ ಜನ ವಾಸವಾಗಿದ್ದಾರಾ ಇಲ್ವಾ, ಮನೆಯಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಆತ ಬೆಲ್ ಮಾಡ್ತಾನೆ. ಸೊ ಯಾರಾದರೂ ಇದ್ದರೆ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಯಾರಿಗೂ ಡೌಟೇ ಬರಲ್ಲ. ಸೊ ಯಾರಾದರೂ ಬಾಗಿಲು ತೆಗಿಲಿಲ್ಲ ಸುಮಾರು ಹೊತ್ತು ಅಂದರೆ ಆ ಮನೇಲಿ ಯಾರೂ ಇಲ್ಲ ಅನ್ನೋದನ್ನು ಅಂದಾಜಿಸಿ ನಂತರ ಕಳ್ಳತನಕ್ಕೆ ಪ್ರಯತ್ನ ನಡೆಸ್ತಾನೆ. ಇದೇ ರೀತಿಯಾಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಳ್ಳತನಕ್ಕೆ ಹೋದಾಗ ತಗಲಾಕೊಂಡಿದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಅಕ್ಕನ ಫ್ಲಾಟ್ನಲ್ಲಿ ವಾಸವಾಗಿದ್ದಂತಹ ಅಪಾರ್ಟ್ಮೆಂಟ್ನಲ್ಲೇ ಈತ ಸರಣಿ ಕಳ್ಳತನವನ್ನ ಮಾಡಿದ್ದಾನ, ಹೇಗೆ? ದಿವ್ಯಾ, ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ನಿತೇಶ್ ಸುಬ್ಬು ಅಂತೇಳಿ ಪಶ್ಚಿಮ ಬಂಗಾಳ ಮೂಲದ ಮನೆಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈತನಿಂದ ಸುಮಾರು 621 ಗ್ರಾಂ ಚಿನ್ನಾಭರಣ, ಸುಮಾರು 65 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಈತನಿಂದ ವಶಪಡಿಸಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. ಇತ್ತೀಚೆಗೆ ಅಪಾರ್ಟ್ಮೆಂಟ್ ಒಂದರ ನಿವಾಸಿಯಿಂದ ಒಂದು ದೂರು ಬರುತ್ತೆ, ಮನೆಯಲ್ಲಿ ಕಳ್ಳತನ ಆಗಿದೆ ಅಂತೇಳಿ. ಒಂದು ಇನ್ಸ್ಪೆಕ್ಟರ್ ಸೋಮಶೇಖರ್ ಮತ್ತು ಅವರ ತಂಡ ಇನ್ವೆಸ್ಟಿಗೇಷನ್ಗೆ ಇಳಿದಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಈ ಕಳ್ಳನನ್ನು CCTV ಆಧಾರದ ಮೇಲೆ ಪತ್ತೆ ಮಾಡಿದ್ದಾರೆ. ಈತ ಈ ನಿತೇಶ್ ಸುಬ್ಬು ಏನಿದ್ದಾನೆ, ಈತನ ಅಕ್ಕನ ಫ್ಲ್ಯಾಟು ಈ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದೆ. ಈತ ಅಕ್ಕನ ಫ್ಲ್ಯಾಟ್ಗೆ ಆಗಾಗ ಬರ್ತಿದ್ದ, ಅಲ್ಲೇ ಉಳಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದ. ಯಾವಾಗ ಈತ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳನ್ನು ನೋಡ್ತಿದ್ದ, ಬಿಲ್ಲನ್ನು ಹೊಡೆದು ಓಡೋಗ್ತಿದ್ದ, ಕದ್ದು ನೋಡ್ತಿದ್ದ ಯಾರಾದರೂ ಬೀಗವನ್ನು ತೆಗಿತಾರ ಹೇಗೆ ಅಂತೇಳಿ. ಮನೆಯ ಬಾಗಿಲನ್ನು ತೆಗೆದ್ರೆ ಯಾರು ಇದ್ದಾರೆ ಅಂತೇಳಿ ಸುಮ್ಮನಾಗ್ತಿದ್ದೆ. ಯಾರೂ ತೆಗಿಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಆ ಮನೆಯ ಬಳಿ ಬಂದು ಅಲ್ಲಿ ಇಲ್ಲಿ ತಡ್ಕಾಡ್ತಿದ್ದ, ಯಾವುದಾದ್ರೂ ಶೂ, ಕಿಟಕಿ, ಇಲ್ಲೆಲ್ಲಾದರೂ ಕೀ ಇಟ್ಟಿದ್ದಾರಾ ಅಂತೇಳಿ ಬಾಗಿಲನ್ನು ತೆಗೆದು ಆರಾಮಾಗಿ ಮನೆಯ ಒಳಗೆ ಹೋಗಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗ್ತಿದ್ದ. ಇದೀಗ ಈತನ ಬಂಧನ ಮಾಡಿ ಸುಮಾರು 65 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹೆಬ್ಬಗೋಡಿ ಪೊಲೀಸರು ಈತನಿಂದ ಸೀಸ್ ಮಾಡಿದ್ದಾರೆ. ಈತನನ್ನು ಜೈಲಿಗಟ್ಟುವ ಕೆಲಸವನ್ನು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಚೆಕಪ್ ಇರುತ್ತೆ. ಅಲ್ಲಿ ಯಾರನ್ನೂ ಕೂಡ ಹೊರಗಿನವ್ರನ್ನ ಬಿಟ್ಕೊಳ್ಳಲ್ಲ. ಬಿಟ್ಕೊಂಡ್ರೂ ಕೂಡ ಅವರು ಯಾರು, ಎಲ್ಲಿಂದ ಬಂದಿರೋದು, ನಂಬರ್ ಎಲ್ಲವನ್ನೂ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಹಾಗಾಗಿ ಇವನು ಅಕ್ಕನ ಫ್ಲ್ಯಾಟಿಗೆ ಬರ್ತಾ ಇದ್ದ, ಅಲ್ಲಿ ಉಳ್ಕೊಳ್ತಾ ಇದ್ದ, ಅದರ ಜೊತೆಗೆ ಕೆಲ ಮನೆಗಳಲ್ಲಿ ಕಳ್ಳತನ ಸಹ ಮಾಡ್ತಾ ಇದ್ದ.